ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನುಸರಿಸ್ತಾ ಇದೆ ಎಂದು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಆರೋಪಿಸಿದ್ದಾರೆ. ಅನ್ಯಾಯ ಸರ್. ಒಂದು ಸಾಗರ ಪಟ್ಟಣದ ವಿವಿಧೆಡೆ ಸಂಸದ ಬಿವೈ ರಾಘವೇಂದ್ರ, ಮಾಜಿ ಶಾಸಕ ಹರ್ತಾಳು ಹಾಲಪ್ಪ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಬಿರುಸಿನ ಮತಯಾಚನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ರಾಘವೇಂದ್ರ ಅವರು, ಹುಬ್ಬಳ್ಳಿಯಲ್ಲಿನ ನೇಹಾ ಕೊಲೆ ಪ್ರಕರಣದ ಕುರಿತಂತೆ ಮುಖ್ಯಮಂತ್ರಿಗಳ ಹೇಳಿಕೆ ಸರಿಯಿಲ್ಲ, ಇದೊಂದು ಲವ್ ಜಿಹಾದ್ ಪ್ರಕರಣವಾಗಿದೆ ಎಂದು ಸಂಸದರು ಆರೋಪಿಸಿದರು. ಕ್ಷೇತ್ರದಲ್ಲಿ ಹತ್ತತ್ರ ಹೊಸ ಮತದಾರರು ಮತ್ತೆ ಯುವಕ ಯುವತಿಯರನ್ನ ಸುಮಾರು ಒಂದು 20ರಿಂದ 25 ಸಾವಿರ ಜನರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಕುಕ್ಕೆ ಪ್ರಶಾಂತ್, ನಮ್ಮ ಕುಗ್ವೆ ರವಿ ಅವರ ಅರುಣ್ ಅವರ ನೇತೃತ್ವದಲ್ಲಿ ದೊಡ್ಡ ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ಶಕ್ತಿ. ಯಾಕೆಂದ್ರೆ ಇವತ್ತು ಯುವ ಶಕ್ತಿ ರಾಷ್ಟ್ರ ಶಕ್ತಿ ಅಂತ ನಾವೇನು ಹೇಳ್ತೀವಿ, ಅದೇ ರೀತಿ ಯಾವುದೇ ಒಂದು ಪಕ್ಷದ ಒಂದು ಯಶಸ್ಸು ಅದು ಯುವಕರ ಕೈಯಲ್ಲಿರುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಸಮೂಹ ಇವತ್ತು ನಮ್ಮ ಕಡೆಗೆ ಬರ್ತಾ ಇದೆ. ಮೋದಿಜಿಯವರ ಒಂದು ನೇತೃತ್ವದಲ್ಲಿ ದೇಶದ ರಕ್ಷಣೆಯನ್ನು ಮಾಡಬೇಕು, ರಾಷ್ಟ್ರದ ಹಿತ ಇಟ್ಕೊಂಡು ಇವತ್ತು ಏನು ಸೇರ್ಪಡೆ ಆಗ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸನ್ಮಾನಿಸಿದ ಹಾಲಪ್ಪನವರು ರಾಜ್ಯದ ಉಪಾಧ್ಯಕ್ಷರು ಒಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ. ತುಂಬಾ ಒಳ್ಳೆ ವಾತಾವರಣ ಇದೆ. 100% ಪ್ರಧಾನಮಂತ್ರಿಗಳೇ ಸ್ವತಃ ಬಂದು ಏನು ಮನವಿ ಮಾಡಿದ್ರು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಒಂದು ಪಟ್ಟಿಯಲ್ಲಿ ಸೇರಿಸುವಂತ ಮತ್ತೊಮ್ಮೆ ಆಗುತ್ತೆ ಅಂತ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಅನ್ಯಾಯ ಸರ್. ಒಂದು ಗಾಂಜಾವನ್ನ ತೆಗೆದುಕೊಂಡು ಹಗಲಲ್ಲೇ ಕಾಲೇಜಿನಲ್ಲಿ ಆ ರೀತಿಯಂತ ಹತ್ಯೆ ಆದಂತ ಘಟನೆ ಇನ್ನೂ ಯಾಕೆ ಅಂತ ತನಿಖೆ ಶುರುವಾಗಿಲ್ಲ. ಸಹಜವಾಗಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರ ವೈಯಕ್ತಿಕ ಅಂತ ಹೇಳಿ. ಅಂದ್ರೆ ಈ ರೀತಿಯಂತ ಲವ್ ಜಿಹಾದ್ ಪ್ರಕರಣಗಳನ್ನ, ಈ ರೀತಿಯಂತ ರಾಕ್ಷಸ ಕೃತ್ಯವನ್ನ ಪದೇ ಪದೇ ಆಗ್ತಾ ಇದೆ. ಮೊನ್ನೆ ಚನ್ನಗಿರಿ ಒಳಗೆ ನಮ್ಮ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಪಾನೀಯ ಹಂಚುವಂತ ಯುವಕರ ಮೇಲೆ 3 ಜನ ಹಲ್ಲೆ ಆಗಿದೆ. ಇವತ್ತು ಅವ್ರ ಮೇಲೆ ಕೇಸ್ ಮಾಡಿ